ಕೊನೆಗೂ ಫ್ಯಾಮಿಲಿ ಕಾಂಟ್ರವರ್ಸಿ ಬಗ್ಗೆ ವಿಜಯ್ ಮಗ ಬಾಯಿ ಬಿಟ್ಟಿದ್ದೇನು? ಅಪ್ಪ ವಿಜಯ್ ಬಗ್ಗೆ ಜೇಸನ್ ಸಂಜಯ್ ಹೇಳೋದೇನು? ಜೇಸನ್ ಸಂಜಯ್ ಅವರ ಆ ಸ್ಟ್ರಾಂಗ್ ಮೆಸೇಜ್ ಏನಿರಬಹುದು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ತಮಿಳುನಾಡಿನ ಸಿಎಂ ಆಗಿರುವಂತಹ ದಳಪತಿ ವಿಜಯ್ ಅವರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಅವರು ಯಾವ ರೀತಿಯಾಗಿ ಪಕ್ಷವನ್ನು ಕಟ್ಟಿದ್ರು, ಯಾವ ರೀತಿಯಾಗಿ ಸಿಎಂ ಆದರು, ಎಷ್ಟು ಕಷ್ಟವನ್ನು ಅನುಭವಿಸಿದ್ರು, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಅದೇ ರೀತಿ ಅವರ ಪರ್ಸನಲ್ ಲೈಫು ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಒಬ್ಬ ಮಗ ಇದ್ದಾನೆ, ಹೆಂಡತಿ ಕೂಡ ಈಗ ಡಿವೋರ್ಸ್ ಹಂತಕ್ಕೆ ಹೋಗಿರುವಂತಹದ್ದು, ಡಿವೋರ್ಸ್ ಕೂಡ ಪಡೆಯುವ ಹಂತಕ್ಕೆ ಹೋಗಿರುವಂತಹದ್ದು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಆದರೆ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಒಂದೊಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಆ ಮಾತುಗಳನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅವರ ತಂದೆ ತಾಯಿಯ ಬಗ್ಗೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ಇದೆ ಅಂತಂತೇಳಿ ಆ ಇಂಟರ್ವ್ಯೂನಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಸ್, ಜೇಸನ್ ಸಂಜಯ್ ಅವರು ಏನೆಲ್ಲ ವಿಚಾರಗಳನ್ನು, ಯಾವ್ಯಾವ ವಿಚಾರಗಳನ್ನು ಆ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ, ಅವರ ಬಾಲ್ಯದ ಜೀವನ ಹೇಗಿತ್ತು, ಅವರ ತಂದೆಯ ಬಗ್ಗೆ ಏನೆಲ್ಲ ಮಾತುಗಳನ್ನಾಡಿದ್ದಾರೆ, ಅವರ ತಾಯಿಯ ಬಗ್ಗೆ ಏನೆಲ್ಲ ಮಾತುಗಳನ್ನಾಡಿದ್ದಾರೆ, ಎಸ್, ಅದೆಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮಕ್ಕೆ ಜೇಸನ್ ಹಾಗೂ ಅವರ ತಾಯಿ ಇಬ್ಬರೂ ಕೂಡ ಬರಲೇ ಇಲ್ಲ. ಆ ಮೆಸೇಜು ನಿಜಕ್ಕೂ ಒಂದು ಸ್ಟ್ರಾಂಗ್ ಮೆಸೇಜ್ ಆಗಿತ್ತು. ಅಂದರೆ ನಾನು ನನ್ನ ತಾಯಿಯ ಜೊತೆ ಇರ್ತೀನಿ ಅನ್ನೋದನ್ನ ಜೇಸನ್ ಸಂಜಯ್ ಅವರು ಅವತ್ತು ಮೆಸೇಜನ್ನು ಪಾಸ್ ಮಾಡಿದ್ರು. ಯಾರಿಗೆ? ಅವರ ತಂದೆ ವಿಜಯ್ ಅವರಿಗೆ. ಅಂದರೆ ತಂದೆ ಸಿಎಂ ಆಗ್ತಾರೆ, ಒಂದು ರಾಜ್ಯದ ಸಿಎಂ ಆಗ್ತಾರೆ. ಆ ಸಮಯದಲ್ಲಿ ಹೆಂಡತಿ ಇರಬೇಕು, ಮಗ ಇರಬೇಕು, ಕುಟುಂಬ ಇರಬೇಕು, ಎಲ್ಲರೂ ಕೂಡ ಇರಬೇಕು, ಸ್ನೇಹಿತರೆಲ್ಲರೂ ಕೂಡ ಇರಬೇಕು. ಆದರೆ ಅವತ್ತು ವಿಜಯ್ ಅವರ ಪತ್ನಿ ಇರಲಿಲ್ಲ, ಅವ್ರ ಮಗ ಕೂಡ ಇರಲಿಲ್ಲ. ಆದರೆ ಅವ್ರ ಮಗ ಏನು ಮಾಡಿದ್ರು ಅಂತಂತಂದರೆ, ನನಗೆ ನಿಮ್ಮ ಅಧಿಕಾರ ಮುಖ್ಯ ಅಲ್ಲ, ನನಗೆ ನೀವು ಮುಖ್ಯ ಅಲ್ಲ, ನನಗೆ ನನ್ನ ತಾಯಿ ಮುಖ್ಯ ಅನ್ನೋದನ್ನು ಅವತ್ತು ಒಂದು ಸ್ಟ್ರಾಂಗ್ ಮೆಸೇಜನ್ನು ವಿಜಯ್ ಅವರಿಗೆ ಕೊಟ್ಟಿದ್ರು. ಆದರೆ ಅವ್ರ ತಂದೆ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದಾರೆ ಜೇಸನ್ ಸಂಜಯ್ ಅವರು. ಅದು ಎಷ್ಟರ ಮಟ್ಟಿಗೆ ಅಂತಂತಂದರೆ, ಅವರ ಒಂದೊಂದು ಮಾತುಗಳನ್ನು ನೀವು ಕೇಳ್ತಾ ಹೋದರೆ ಅವ್ರ ತಂದೆ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತಂತ ಹೇಳಿ ಅವರ ಮಾತಿನಲ್ಲೇ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಕಾಲಿವುಡ್ನಲ್ಲಿ ನ್ಯೂ ಡೈರೆಕ್ಟರ್ ಹೀಗಂತ ಅಂದರೆ ಡೈರೆಕ್ಷನ್ ಮಾಡುವಂತಹ ಮೂಲಕ, ಸಿಗ್ಮಾ ಮೂಲಕ ತಮಿಳು ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಈಗ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಅವರು ಕಾಲಿಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಈ ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ. ಅಂದರೆ ಅವರ ವಿದೇಶದಲ್ಲಿ ಓದಿರುವಂತಹದ್ದು, ಅವರ ಬಾಲ್ಯದಲ್ಲಿ ಇದ್ದಂತಹ ನೆನಪುಗಳು, ಅವರ ಅಪ್ಪನೊಂದಿಗೆ ನಟಿಸಿರುವಂತಹ ಸಿನಿಮಾಗಳು, ಮತ್ತೆ ಜೊತೆಗೆ ಡಿವೋರ್ಸ್ ನೋವಿನ ಮಧ್ಯೆಯೂ ಕೂಡ ಆ ನೋವಿನ ವಿಚಾರಗಳನ್ನು ಕೂಡ ಜೇಸನ್ ಸಂಜಯ್ ಅವರು ಹೇಳಿರುವಂಥದ್ದು. ವಿಜಯ್ ಅವರ ಮಗ ತಮ್ಮ ಮೊದಲ ನಿರ್ದೇಶನದ ಸಿನಿಮಾ ರಿಲೀಸ್ ಆಗುವಂತಹ ಒಂದು ವೇಳೆ ಒಂದಷ್ಟು ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಒಂದು ಖಾಸಗಿ ಚಾನಲ್ಗೆ. ಆ ಚಾನಲ್ನಲ್ಲಿ ಇಂಟರ್ವ್ಯೂ ಮಾಡುವಾಗ ಅಥವಾ ಇಂಟರ್ವ್ಯೂನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಆ ಪ್ರಶ್ನೆಗಳಿಗೆಲ್ಲವೂ ಕೂಡ ಜೇಸನ್ ಸಂಜಯ್ ಅವರು ಹೇಳಿದ್ದಾರೆ. ಅಂದರೆ ಯಾವ್ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿಜಯ್ ಅವರ ಮಗ ಸಿಗ್ಮಾ ನಿರ್ದೇಶಕ ಜೇಸನ್ ಸಂಜಯ್ ಅವರು ಮೊದಲ ಬಾರಿಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ತಮ್ಮ ಮುಂಬರುವಂತಹ ಸಿನಿಮಾ, ಪರ್ಸನಲ್ ಲೈಫ್ ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರ ನೆಚ್ಚಿನ ಸಿನಿಮಾ ಯಾವುದು, ಅದರಲ್ಲಿ ಯಾವ ದೃಶ್ಯ ಇಷ್ಟ, ಅದೆಲ್ಲವನ್ನೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಅಂದರೆ ತುಪಾಕಿ ಅಂತಂತೇಳಿ ಅವರಿಗೆ ಆ ಸಿನಿಮಾದ ದೃಶ್ಯ ಬಹಳ ಬಹಳ ಮೆಚ್ಚುಗೆ ಆಗಿತ್ತಂತೆ. ಅಂದರೆ ಮುರುಗದಾಸ್, ತುಪಾಕಿ ಸಿನಿಮಾದ ಡೈರೆಕ್ಟ್ರು ಮುರುಗದಾಸ್ ಅವರು ಡೈರೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಅವ್ರ ತಂದೆನೇ ಆಕ್ಟ್ ಮಾಡಿರುವಂತಹ ಸಿನಿಮಾ, ವಿಜಯ್ ಅವರೇ ಆಕ್ಟ್ ಮಾಡಿರುವಂತಹ ಸಿನಿಮಾ, ಟೆರೆಸ್ ಮೇಲೆ ಒಂದು ಸೀನ್ ಇತ್ತು. ಆ ಸೀನ್ ನನಗೆ ತುಂಬ ಇಷ್ಟ. ಟೆರೆಸ್ನಲ್ಲಿ ಒಂದೇ ಕಡೆ ಕುಳಿತು ಸಿಂಪಲ್ ಆಗಿ ನಡೆಯುವಂತಹ ಒಂದು ದೃಶ್ಯ, ಆ ದೃಶ್ಯ ನನಗೆ ತುಂಬ ಇಷ್ಟ ಅಂತಂತೇಳಿ ಜೇಸನ್ ಸಂಜಯ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ.
ನಾನಾಗಿದ್ದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ತಾರೆ. ನನಗೆ ಎಲ್ಲವನ್ನು ನೋಡುವುದು ಗಮನಿಸುವುದು ಇಷ್ಟ. ನಾನು ಒಂಥರ ಸ್ಪೈನ್ ಅಂತೆ, ಅಂದರೆ ಗೂಢಾಚಾರಿ ಇದ್ದಂಗೆ ನಾನು ಅಂತ ಹೇಳಿ ವಿಜಯ್ ಅವ್ರ ಮಗ ಹೇಳಿರೋದು. ಇನ್ನು ಸಿಗ್ಮಾ ಹಾಡಿನ ಬಗ್ಗೆ ಜೇಸನ್ ಸಂಜಯ್ ಅವರು ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಅಂದರೆ ಯಾವ ಥರ ಆ ಸಾಂಗ್ಸ್ ಬಗ್ಗೆ ಎಲ್ಲವನ್ನೂ ಕೂಡ ಮಾತನಾಡಿದರೆ, ಶೂಟ್ ಮುಗಿದ ನಂತರ ಬರುವಂತಹ ಹಾಡು, ಆ ಹಾಡಿನ ಮೂಲಕ ನಾವು ಸಿನಿಮಾದ ಒಂದು ಐಡಿಯಾ ಕೊಡೋಕ್ಕೆ ಈ ಹಾಡನ್ನು ಮಾಡಿದ್ದೆವು ಅಂತಂತೇಳಿ ಅವರು ಎಲ್ಲರನ್ನೂ ಕೂಡ, ಅಂದರೆ ಆ ಸಿನಿಮಾ ಬಗ್ಗೆ ಹೇಳ್ತಾರೆ. ಡ್ಯಾನ್ಸ್ ಬಗ್ಗೆ ನನಗೆ ತುಂಬ ಭಯ ಇದೆ. ಅಂದರೆ ಡ್ಯಾನ್ಸು ನನಗೆ ಅಷ್ಟೊಂದು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಆತ್ಮವಿಶ್ವಾಸದಿಂದ ನಾನು ಮಾಡ್ತಾ ಇದ್ದೆ ಡ್ಯಾನ್ಸ್ನೆಲ್ಲ. ಆದರೆ ಈಗ ರಿಹರ್ಸಲ್ ಮಾಡಲೇಬೇಕು, ನಾನು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ಅದು ನ್ಯಾಚುರಲ್ ಆಗಿ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಡ್ಯಾನ್ಸ್ ಬಗ್ಗೆ ಭಯ ಇದೆ ಅಂತಂತ ಹೇಳಿ ಹೇಳಿದ್ದಾರೆ. ಜೊತೆಗೆ ಅಪ್ಪನನ್ನು ಹಪ್ಪಿಕೊಂಡಿದ್ದಂತಹ ಆ ಒಂದು ನೆನಪನ್ನು ಕೂಡ ಜೇಸನ್ ಸಂಜಯ್ ಅವರು ಈಗ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಆ ಒಂದು ಹಾಡಲ್ಲಿ ಹೇಗೆ ಬಂದೆ ಅದೆಲ್ಲವನ್ನೂ ಕೂಡ ನಾನು ಹೇಳಿದ್ದೇನೆ. ಜೊತೆಗೆ ಕಾಸ್ಟ್ಯೂಮ್ ಎಲ್ಲವನ್ನೂ ಕೂಡ ಹಾಕಿದ್ದೇವೆ. ಆಕ್ಷನ್ ಹೇಳಿದಾಗ ನಾನು ಹೋಗಿ ಅಪ್ಪನನ್ನು ಅಪ್ಪಿಕೊಂಡೆ. ಆಗ ನನಗೆ 8 ರಿಂದ 9 ವರ್ಷ ಆಗಿತ್ತು. ನಾನು ಡೈರೆಕ್ಷನ್ ಮಾಡುವಾಗ ಆ ದಿನ ಶೂಟಿಂಗ್ ಮಾಡಿದ ಸಂದರ್ಭ ನೆನಪಾಗುತ್ತೆ ಅಂತೇಳಿ ಅವರ ತಂದೆಯನ್ನು ಹಪ್ಪಿಕೊಂಡಂತಹ ಒಂದು ದೃಶ್ಯದ ಬಗ್ಗೆ ಅಥವಾ ಸನ್ನಿವೇಶದ ಬಗ್ಗೆ ಅಲ್ಲಿ ಹೇಳ್ತಾರೆ. ಜೊತೆಗೆ ಪ್ರಮುಖವಾದಂತಹ ವಿಚಾರ ಏನಪ್ಪ ಅಂತಂದರೆ, ಫ್ಯಾಮಿಲಿ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ, ಅಂದರೆ ಈಗ ಏನು ಡಿವೋರ್ಸ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಜೇಸನ್ ಸಂಜಯ್ ಅವರು ಮಾತನಾಡಿದ್ದಾರೆ. ಏನಪ್ಪ ಅಂತಂದರೆ, ಸುಮಾರು ಜನ ಅವರ ಒಂದು ಅಭಿಪ್ರಾಯದಂತೆ ಒಂದಷ್ಟು ಕಮೆಂಟ್ಗಳನ್ನು ಪಾಸ್ ಮಾಡಿದ್ದಾರೆ. ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಪರ್ಸನಲ್ ವಿಚಾರ ಆಗಿರ್ಬೋದು, ಅಥವಾ ವೈಯಕ್ತಿಕ ವಿಚಾರ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರದೇ ಆದಂತಹ ಒಂದು ಕಮೆಂಟ್ಸನ್ನು ಪಾಸ್ ಮಾಡ್ತಾರೆ. ನಾನು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀನಿ. ಬಹಳಷ್ಟು ಜನರು ಬಹಳಷ್ಟು ರೀತಿ ಕಮೆಂಟ್ ಮಾಡಿದ್ದಾರೆ. ಕೆಲವರು ಪ್ರೋತ್ಸಾಹ ಮಾಡ್ತಾರೆ, ಕೆಲವರು ಪ್ರೀತಿ ತೋರಿಸ್ತಾರೆ. ನಾನು ಒಳ್ಳೆಯ ಸಲಹೆಯನ್ನು ಮಾತ್ರ ತೆಗೆದುಕೊಳ್ತೇನೆ, ನನಗೆ ತುಂಬ ಪ್ರೀತಿ ಸಿಗುತ್ತಿದೆ ಅಂತ ಹೇಳಿ ಜೇಸನ್ ಸಂಜಯ್ ಅವರು ಹೇಳಿರೋದು. ಅಂದರೆ ಫ್ಯಾಮಿಲಿ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತೆ ವಿಜಯ್ ಅವರು ಏನು ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಏನು ನಿರ್ಧಾರ ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಕಮೆಂಟ್ಗಳು ಕೂಡ ಬಂದಿತ್ತು. ಆ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೇಸನ್ ಸಂಜಯ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕೆಲವು ಒಳ್ಳೆಯ ಕಾಮೆಂಟ್ಗಳನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ, ಇನ್ನು ಉಳಿದಂತೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ತಂದೆ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿ ನ್ಯೂಸ್. ಥ್ಯಾಂಕ್ ಯು.